ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಆದರ್ಶಿನಿ. ನಾಡಿನಾದ್ಯಂತ ದಸರಾ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನವರಾತ್ರಿ ಉತ್ಸವ ಶುರುವಾಗಿದೆ. ನವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬ. ಗೊಂಬೆಗಳನ್ನ ಕೂಡ್ಸೋದು ಸಂಪ್ರದಾಯ. ಆ ಗೊಂಬೆಗಳನ್ನ ಕೂಡ್ಸೋದ್ರಲ್ಲೂ ಒಂದು ವಿಶೇಷತೆ ಇದೆ. ಗೊಂಬೆಗಳನ್ನ ಕೂಡ್ಸೋದ್ರಲ್ಲೇ ಲೈವ್ ಕಾನ್ಕ್ಲೇವ್ ಮಾಡ್ತಿರೋ ಮಂಜುಳಾ ಮದನ್ ಅವರು ಈ ಬಾರಿನೂ ತುಂಬಾನೇ ಡಿಫ್ರೆಂಟ್ ಆಗಿ ಗೊಂಬೆ ಕೂಡ್ಸಿದ್ದಾರೆ. ನಾಡ ಹಬ್ಬ ದಸರಾ. ದಸರಾ ಕೇವಲ ಹಿಂದೂಗಳ ಧಾರ್ಮಿಕ ಹಬ್ಬವಷ್ಟೇ ಅಲ್ಲ, ಎಲ್ಲಾ ಧರ್ಮೀಯರು ಪಾಲ್ಗೊಳ್ಳೋ ನಾಡ ಹಬ್ಬ. ಮೈಸೂರು ದಸರಾ ಹಬ್ಬದ ಕೇಂದ್ರ ಬಿಂದುವಾದರೆ ನಾಡಿನ ಮನೆ ಮನೆಗಳಲ್ಲೂ ವಿಜಯದಶಮಿ ವೈಭವ, ನವರಾತ್ರಿ ಸಂಭ್ರಮ ನಡೆಯುತ್ತದೆ. ನಮ್ಮ ಕರ್ನಾಟಕದಲ್ಲಿ ಹಿಂದಿನ ಕಾಲದಿಂದಲೂ ಮನೆ ಮನೆಗಳಲ್ಲಿ ಗೊಂಬೆಗಳನ್ನ ಕೂರಿಸೋ ಸಂಪ್ರದಾಯ ಇದೆ. ಅಂತಹದ್ದೊಂದು ವಿಶೇಷ ಮನೆ ಬನ್ನೇರುಘಟ್ಟದ ಬಸವನಪುರದಲ್ಲಿದೆ. ಹೀಗೆ ಗೊಂಬೆಗಳನ್ನ ಕೂರಿಸಿ ಹಬ್ಬ ಮಾಡ್ತಿರೋರು ಮಂಜುಳಾ ಮದನ್. ಇವರ ಈ ಸಂಪ್ರದಾಯ ಕಳೆದ 30 ವರ್ಷಗಳಿಂದಲೂ ನಡೆದುಕೊಂಡು ಬರ್ತಾ ಇದೆ. ಇವರು ಒಂದೊಂದು ದಸರಾಗೂ ಒಂದೊಂದು ವಿಭಿನ್ನ ಕಾನ್ಸೆಪ್ಟ್ ಮಾಡ್ತಾರೆ. ಕಳೆದ 30 ವರ್ಷಗಳಿಂದಲೂ ಕೂಡ ಗೊಂಬೆಗಳನ್ನು ಕೂರಿಸ್ಕೊಂಡು ಬರ್ತಾ ಇದ್ದಾರೆ. ಗೊಂಬೆಗಳನ್ನು ಕಲೆಕ್ಟ್ ಮಾಡಿ ಕೂರಿಸುವಂಥದ್ದು, ಆ ಲೈವ್ ಥೀಮ್ ಏನಿದೆ ಅದನ್ನು ಸಂಬಂಧಪಟ್ಟಾಗಿ ಕೂರಿಸುವಂತಹ ಕೆಲಸವನ್ನು ಕಳೆದ 30 ವರ್ಷಗಳಿಂದಲೂ ಕೂಡ ಮಾಡ್ಕೊಂಡು ಬರ್ತಾ ಇರುವಂಥದ್ದು. ಅಷ್ಟಲಕ್ಷ್ಮಿ ಇರ್ಬೋದು ಮತ್ತು ಅಹಮದಾಬಾದ್ನಲ್ಲಿ ಫ್ಲೈಟ್ ಆಕ್ಸಿಡೆಂಟ್ ಆಗಿರ್ಬೋದು, ಸಾಕಷ್ಟು ಮತ್ತು ಪಹಲ್ಗಾಮಲ್ಲಿ ನಡೆದಂಥ ದಾಳಿ ಅಂತ ಇರ್ಬೋದು. ಇದೆಲ್ಲ ಎಲ್ಲ ರೀತಿಯಾದಂತಹ ಕಾನ್ಸೆಪ್ಟ್ಗಳನ್ನು ಇಟ್ಕೊಂಡು ಇವರು ಗೊಂಬೆಗಳನ್ನು ಕೂರಿಸ್ಕೊಂಡು ಬರ್ತಾ ಇರುವಂಥದ್ದು. ಇವ್ರ ಮನೆಯಲ್ಲಿ ಒಂದು 2500ಕ್ಕೂ ಹೆಚ್ಚು ಗೊಂಬೆಗಳ ಕಲೆಕ್ಷನ್ ಇರುವಂಥದ್ದು. ಹೀಗೆ ಗೊಂಬೆಗಳನ್ನ ಕೂರಿಸಿಕೊಂಡು ಬರ್ತಿರೋ ಈ ದಂಪತಿ ಈ ವರ್ಷದ ದಸರಾದಲ್ಲಿ ಅಹಮದಾಬಾದ್ ಪ್ಲೇನ್ ದುರಂತ, ಪಹಲ್ಗಾಮ್ ದಾಳಿಯನ್ನ ಬಿಂಬಿಸಿದ್ದಾರೆ. ಅವುಗಳನ್ನೇ ಲೈವ್ ಕಾನ್ಸೆಪ್ಟ್ ಮೂಲಕ ಮಾಡ್ತಿರೋದು ವಿಶೇಷ. ಅವರು ಈ ರೀತಿಯ ಕಾನ್ಸೆಪ್ಟ್ ಮಾಡುವುದಕ್ಕೂ ಒಂದು ಕಾರಣ ಇದೆ. ಪ್ರತಿ ವರ್ಷ ನಾವು ಹೊಸ ಟೀಮ್ ಥರ ಮಾಡ್ತೀವಿ. ಏನಕ್ಕೆ ಟೀಮ್ ಮಾಡ್ತೀವಿ ಅಂದರೆ, ಈ ಚಿಕ್ಕ ಹುಡುಗರಿಗೆ ಸೈನ್ಸ್ ಬ್ಯಾಕ್ಗ್ರೌಂಡು ಬರುತ್ತೆ. ಬರೀ ಬೊಂಬೆಗಳ ಜೊತೆಗೆ ನಾವು ಸೈನ್ಸನ್ನು ಕೂಡ ಟೀಚ್ ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಟೀಮ್ಸ್ ಥರ ಮಾಡ್ತೀವಿ. ಈ ವರ್ಷ ಬಂದು ನಾವು ಅಷ್ಟಲಕ್ಷ್ಮಿ ಅಂದರೆ 8 ಲಕ್ಷ್ಮಿ ಇದೆ. ಆ 8 ಲಕ್ಷ್ಮಿನ ಒಂದೇ ಫ್ರೇಮ್ನಲ್ಲಿ ಒಂದು ಲಕ್ಷ್ಮಿ ಆದಮೇಲೆ ಒಂದು ಲಕ್ಷ್ಮಿ ತೋರಿಸ್ತಾ ಇದ್ದೀವಿ. ಆಮೇಲೆ ಶೃಂಗೇರಿ ಶಾರದಾಂಬ ಇದೆ. ಆಮೇಲೆ ಕೈಲಾಸ ಪರ್ವತ ಇದೆ. ಅದ್ರ ಜೊತೆಗೆ ರೀಸೆಂಟಾಗಿ ಅಹಮದಾಬಾದಲ್ಲಿ ಇದು ಏರೋಪ್ಲೇನ್ ಕ್ರ್ಯಾಶ್ ಆಯಿತು. ಆ ಕ್ರ್ಯಾಶ್ ಹೇಗಾಗಿದೆ ಅಂತ ನಾವು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಿ ಅದಕ್ಕೆ ಏರೋಪ್ಲೇನ್ಗೆ ಬೆಂಕಿ ಬರೋ ಥರ, ಆಮೇಲೆ ಸ್ಮೋಕ್ ಬರೋದು, ಆಮೇಲೆ ಹಾಸ್ಟೆಲ್ ಹೇಗೆ ಬೆಂಕಿ ಹತ್ಕೊಂತು, ಬೆಂಕಿಗೆ ಮುಂಚೆ ಹಾಸ್ಟೆಲ್ ಹೇಗಿತ್ತು, ಆಮೇಲಿಂದ ಹಾಸ್ಟೆಲ್ ಯಾವ ಥರ ಬಂದಿದೆ ಸ್ಥಿತಿ, ಅದನ್ನು ಕೂಡ ನಾವು ತೋರಿಸಿದ್ವಿ. ಅದೇನಕ್ಕೆ ತೋರಿಸ್ತಾ ಇದ್ದೀವಿ ಅಂದರೆ, ಈಗಿನ ಕಾಲ ಮಕ್ಕಳು, ಚಿಕ್ಕ ಮಕ್ಕಳು ಅಟ್ಲೀಸ್ಟ್ ಅವರು ನೋಡಲಿ, ಕಲ್ತ್ಕೊಳ್ಳಿ ಅನ್ನೋ ಉದ್ದೇಶದಿಂದ. ಆಮೇಲಿಂದ KRS ಮ್ಯೂಸಿಕಲ್ ಫೌಂಟನ್ ಇದೆ. ಮ್ಯೂಸಿಕ್ ಬಂದಾಗ ಇದಕ್ಕೆ ವೇರಿ ಆಗ್ತಾ ಇರುತ್ತೆ, ವಾಟರ್ ವೇರಿಯೇಷನ್ ವೇರಿ ಆಗುತ್ತೆ, ಅದನ್ನು ಕೂಡ ಮಾಡಿದ್ದೀವಿ. ಅದ್ರ ಜೊತೆಗೆ ರೀಸೆಂಟಾಗಿ ಜಮ್ಮು ಕಾಶ್ಮೀರ ಟೆರರಿಸ್ಟ್ ಅಟ್ಯಾಕ್ ಆಯಿತು, 26 ಜನ ಎಕ್ಸ್ಪೈರ್ಡ್. ಅದು ನಮ್ಮ ಕಲ್ಪನೆ ಮುಖಾಂತರ ಅವರು ಯಾವ ಥರ ಎಲ್ಲಿದ್ದರು ಟೆರರಿಸ್ಟು, ಯಾವ ಥರ ಬಂದರು, ಅದು ಹೇಗೆ, ಆಮೇಲೆ ಅವರು ಬಿದ್ದಾಗ ಅವ್ರಿಗೆ ಹೇಗೆ ಬ್ಲಡ್ ಬಂತು, ಅದನ್ನು ಕೂಡ ನಾವು ಪ್ರಯತ್ನ ಪಟ್ಟಿದ್ದೀವಿ ತೋರಿಸೋಣ ಅಂದ್ಬಿಟ್ಟು. ಆಮೇಲೆ ಮೈಸೂರಿಗೆ ಬಂದಾಗ ಮೈಸೂರಿನಲ್ಲಿ ಮೈಸೂರು ಹೈವೇ ಎಕ್ಸ್ಪ್ರೆಸ್ ತೋರಿಸಿದ್ದೀವಿ. ಆ ಎಕ್ಸ್ಪ್ರೆಸ್ ವೇನಲ್ಲಿ ಆದಮೇಲೆ ಸಿಟಿಗೆ ಹೋಗ್ತೀವಿ, ಸರ್ವಿಸ್ ರೋಡ್ ಕೂಡ ತೋರಿಸಿದ್ದೀವಿ. ಆಮೇಲೆ ಪ್ರತಿ ವರ್ಷ ನಾವು ಈ ಮೈಸೂರು ದಸರಾ ಪ್ರೊಸಿಷನ್ ಆಗಲಿ, ಚಾಮುಂಡಿ ಬೆಟ್ಟ ಮಾಡಿದ್ರೆ ಬೆಟ್ಟಕ್ಕೆ 13 ಕಿಲೋಮೀಟ್ರ್ ಆಗುತ್ತೆ. 13 ಕಿಲೋಮೀಟ್ರ್ನಲ್ಲಿ ಹೇಗೆ ಹೋಗ್ತಾ ಲಲಿತ್ ಮಹಲ್ ಬರುತ್ತೆ, ಅಲ್ಲಿ ಒಂದು ಬಸವ ದೇವಸ್ಥಾನ ಸಿಗುತ್ತೆ, ಅದನ್ನು ತೋರಿಸಿದ್ದೀವಿ. ಆಮೇಲೆ ಸ್ಪೀಡ್ ಲಿಮಿಟ್ ಎಲ್ಲ ತೋರಿಸಿದ್ದೀವಿ. ಅದ್ರ ಜೊತೆಗೆ ಪ್ರತಿ ವರ್ಷ ನಾವು ಒಂದು ವಿಲೇಜ್ನ ಸೆಲೆಕ್ಟ್ ಮಾಡ್ತೀವಿ. ಗಂಜಾಮ್ ಸೆಲೆಕ್ಟ್ ಮಾಡಿದ್ವಿ. ಅದರಲ್ಲಿ ನಿಮಿಷಾಂಬ ಟೆಂಪಲ್ ಇದೆ. ನಿಮಿಷಾಂಬ ಟೆಂಪಲ್ ಸುತ್ತ ಕಾವೇರಿ ನದಿ ಹರಿಯುತ್ತೆ 3 ಕಡೆ. ಆ ನದಿನೂ ಕೂಡ ನಾವು ತೋರಿಸಿದ್ದೀವಿ. ಆಮೇಲೆ ಯಾವುದೇ ಒಂದು ವಿಲೇಜ್ ತೊಗೊಂಡ್ರೆ ಆ ವಿಲೇಜ್ನಲ್ಲಿ ಏನು ಫೇಮಸ್ ಇರುತ್ತೆ ಅದನ್ನು ಜನಗಳಿಗೆ ತೋರಿಸ್ಬೇಕು ಅಂದ್ಬಿಟ್ಟು ನಾವು ಅಲ್ಲಿ ಏನಿದೆ, ಗಂಜಾಮ್ನಲ್ಲಿ ಏನಿರುತ್ತೆ ಆ ಐಟಮ್ಸ್ ಮಾತ್ರ ನಾವು ತೋರಿಸಿದ್ದೀವಿ. ಸರ್, ನೀವು ಎಷ್ಟು ವರ್ಷಗಳಿಂದ ಗೊಂಬೆಗಳನ್ನು ಕೂರಿಸ್ಕೊಂಡು ಬರ್ತಾ ಇದ್ದೀರಿ? ಏನು ಈ ಸಲ ವಿಶೇಷತೆ ಅಂತೇಳಿ? ನಾವು ಸುಮಾರು 30 ವರ್ಷದಿಂದ ಬೊಂಬೆಗಳನ್ನ ಕೂಡಿಸ್ತಾ ಇದ್ದೀವಿ.
ಪ್ರತಿ ಸಲ ಮಾಡಿದಾಗ ಬರೀ ಬೊಂಬೆದಂದೇ ಅಲ್ಲ, ಲೈಟ್ ಟೀಮ್ಸ್ ಮಾಡಿ ಆ್ಯಕ್ಚುಲಿ ಚಿಲ್ಡ್ರನ್ಸ್ಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದ್ರ ಬಗ್ಗೆ ಅಭಿರುಚಿ ಬರಲಿ ಅಂತ ಸೈನ್ಸ್ ಬ್ಯಾಕ್ಗ್ರೌಂಡ್ನೆಲ್ಲ ಅಳಿಸ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಈ ಸಲ ಬಂದು ಅಷ್ಟಲಕ್ಷ್ಮಿ ಅಂದರೆ 8 ಲಕ್ಷ್ಮಿಗಳಿರುತ್ತೆ, ಅದು ಒಂದು ಸಲಿಗೆ ನಮಗೆ ಒಂದೇ ಸ್ಕ್ರೀನ್ ಮೇಲೆ ಬರೋ ಥರ ಮಾಡಿ ಅದು ಅಂದರೆ ಅದಕ್ಕೆ ರೊಟೇಟಬಲ್ ಥರ ಮಾಡಿರೋದು. ಅದ್ರ ಜೊತೆಗೆ ಶೃಂಗೇರಿ ಶಾರದಾಂಬ ಇದೆ, ಆಮೇಲೆ ಕೈಲಾಸ ಪರ್ವತ ಮಾಡಿದ್ದೀವಿ. ಆಮೇಲೆ ರೀಸೆಂಟಾಗಿ ಏರೋಪ್ಲೇನ್ ಕ್ರ್ಯಾಶ್ ಆಯಿತು. ಏರೋಪ್ಲೇನ್ ಕ್ರ್ಯಾಶ್ ಆಗಿ ಬರೀ ನಾವು ಟಿ ವಿನಲ್ಲಿ ನೋಡಿದ್ದೀವಿ, ಬಟ್ ಯಾರೇ ಆಗಲಿ ಮಕ್ಕಳು ಇಲ್ಲಿ ಬರೋರೆಲ್ಲ ತುಂಬ ಖುಷಿ ಪಡ್ತಾರೆ. ಈ ಥರ ಹೌದಾ ಏರೋಪ್ಲೇನ್ ಆಯಿತು, ಅದಕ್ಕೆ ಬೆಂಕಿ ಹೇಗೆ ಹತ್ಕೊಂತು, ಆಮೇಲೆ ಹಾಸ್ಟೆಲ್ ಮುಂಚೆ ಹೇಗಿತ್ತು ಹಾಸ್ಟೆಲ್ ಬಿಲ್ಡಿಂಗ್, ಅದು ಬೆಂಕಿ ಆದಮೇಲೆ ಹಾಸ್ಟೆಲ್ ಬಿಲ್ಡಿಂಗ್ ಹೇಗಾಯಿತು ಅನ್ನೋ ಕೂಡ ನಾವು ಇಲ್ಲಿ ತೋರಿಸಿದ್ದೀವಿ. ಅದ್ರ ಜೊತೆಗೆ ಟೆರರಿಸ್ಟ್ ಅಟ್ಯಾಕ್ ಜಮ್ಮು ಕಾಶ್ಮೀರಲ್ಲಿ ಆಯ್ತು, ನಾವು ಅಲ್ಲಿ ನೋಡಿಲ್ಲ, ಬಟ್ ಆದರೂ ಕೂಡ ನಮ್ಮ ಕಲ್ಪನೆ ಮುಖಾಂತರ ಈಗ ಆಗಿದೆ ಅಂತ ಹೇಳ್ಬಿಟ್ಟು ಅವರು ಜನನ ಸಾಯಿಸಿರೋದು, ಬಿದ್ದಾಗ ಬ್ಲಡ್ ಹೆಂಗೆ ಬಂತು ಅದನ್ನು ಕೂಡ ನಾವು ತೋರಿಸಿದ್ದೀವಿ. ಅದ್ರ ಜೊತೆಗೆ ಮೆಟ್ರೋ ಕನ್ಸ್ಟ್ರಕ್ಷನಲ್ಲಿ ಎಷ್ಟು ತೊಂದರೆ ಆಗುತ್ತೆ ಜನಗಳಿಗೆ, ಅಲ್ಲಿ ಸಿಗ್ನಲ್ ಲೈಟ್ಸ್ ಆಗಲಿ ಅದನ್ನು ತೋರಿಸಿದ್ದೀವಿ. ಆಮೇಲೆ ಪ್ರತಿ ವರ್ಷ ಮತ್ತೆ ಮೈಸೂರು ದಸರಾ ಪ್ರೊಸೆಷನ್ ತೋರಿಸಿ, ಚಾಮುಂಡಿ ಬೆಟ್ಟಕ್ಕೆ 13 ಕಿಲೋಮೀಟ್ರ್ ಬರುತ್ತೆ, ಅದನ್ನು ನಾವು ರೋಡುಗಳೆಲ್ಲ ತೋರಿಸಿದ್ದೀವಿ. ಮಧ್ಯದಲ್ಲಿ ಲಲಿತ್ ಮಹಲ್ ಆಗಲಿ, ಬುಲ್ ಟೆಂಪಲ್ ಆಗಲಿ ಅದನ್ನೆಲ್ಲ ತೋರಿಸಿದ್ದೀವಿ. ಅದ್ರ ಜೊತೆಗೆ ಪ್ರತಿ ವರ್ಷ ಒಂದು ವಿಲೇಜ್ ಸೆಲೆಕ್ಟ್ ಮಾಡ್ತೀವಿ. ಈ ವರ್ಷ ಗಂಜಾಮ್ ವಿಲೇಜ್ ಸೆಲೆಕ್ಟ್ ಮಾಡಿದ್ದೀವಿ. ಅಲ್ಲಿ ನಿಮಿಷಾಂಬ ಟೆಂಪಲ್ ಇದೆ. ನಿಮಿಷಾಂಬ ಟೆಂಪಲ್ ಬಂದು ಸಂಪೂರ್ಣವಾಗಿ ಕಾವೇರಿ ನದಿ 3 ಕಡೆ ಕವರ್ ಆಗಿರುತ್ತೆ, ನಾವು ಅದನ್ನು ತೋರಿಸಿದ್ದೀವಿ. ಆಮೇಲೆ ಅಲ್ಲಿ ಬ್ಯಾಂಗ್ಳೂರು ಮೈಸೂರು ರೈಲ್ ಹೋಗೋದು ಕೂಡ ತೋರಿಸಿದ್ದೀವಿ. ನದಿ ಪಕ್ಕದಲ್ಲಿ ರೈಲ್ ಹೋಗುತ್ತೆ, ಅದನ್ನು ತೋರಿಸಿದ್ದೀವಿ. ಆಮೇಲೆ ಅಲ್ಲಿ ಗುಲ್ಕನ್ ಫೇಮಸ್ಸು. ಆಮೇಲೆ ಅಲ್ಲಿ ನಿಮಿಷಾಂಬ ಹತ್ರ ಏನೇನು ತರಕಾರಿಗಳು ಮಾಡ್ತಾರೆ ಆ ಥರದ್ದೆಲ್ಲ ತೋರಿಸಿದ್ದೀವಿ. ಇವರು ಈ ರೀತಿಯಲ್ಲಿ ಮಾಡ್ತಿರೋದಕ್ಕೂ ಕಾರಣ ಇದೆ. ನಮ್ಮ ಸಂಪ್ರದಾಯ, ಪದ್ಧತಿ, ಆಚರಣೆಗಳು ಮುಂದಿನ ಜನಾಂಗಕ್ಕೂ ತಲುಪಬೇಕು ಅನ್ನೋದು ಒಂದು ಉದ್ದೇಶ. ಆದ್ರೆ ಅವುಗಳ ಜೊತೆಗೆ ಸಮಕಾಲೀನ ಘಟನೆಗಳನ್ನು ನೆನಪಿಸಿಕೊಳ್ಬೇಕು ಎನ್ನೋದು ಇನ್ನೊಂದು ಉದ್ದೇಶ. ಗೊಂಬೆಗಳನ್ನ ನೋಡಿದಾಗ ವಾವ್ ಎನಿಸುವುದು ಸಹಜ, ಆದರೆ ಅದರ ಹಿಂದೊಂದು ಶ್ರಮವೂ ಇದೆ. ಒಂದು ದಿವಸದಲ್ಲಿ ಆಗುವಂತಹದ್ದಲ್ಲ. ಸುಮಾರು 1 ತಿಂಗಳು ಬೇಕಾಗತ್ತೆ. ಗಣೇಶ ಹಬ್ಬ ಆಗಿದ್ದ ನೆಕ್ಸ್ಟ್ ಡೇನೇ ಸ್ಟಾರ್ಟ್ ಮಾಡಿಬಿಡ್ತೀವಿ. 1 ತಿಂಗಳು ನಮಗೆ ಅದಕ್ಕೆ ಪ್ರಿಪ್ರೇಷನ್ ಬೇಕಾಗತ್ತೆ. ಮತ್ತು ಈ ಗೊಂಬೆಗಳನ್ನು ಏನು ಪ್ರತಿ ವರ್ಷ ಖರೀದಿ ಮಾಡ್ತೀರಾ, ಅಥವಾ ಇದ್ದಂಥ ಗೊಂಬೆಗಳನ್ನೇ ಪ್ರತಿ ವರ್ಷ ಇಟ್ಟು ಬೇರೆ ಬೇರೆ ಥೀಮಲ್ಲಿ ಇಡುವಂಥ ಕೆಲಸಗಳೇನನ್ನ ಆ ಥರ? ಪ್ರತಿ ವರ್ಷವೂ ಈ ಸಲ ಸಾಕು ತುಂಬ ಬೊಂಬೆಗಳಿದೆ ಅಂತ ಅಂದ್ಕೊಳ್ತೀವಿ, ಬಟ್ ಪ್ರತಿ ವರ್ಷವೂ ಯಾವುದಾದ್ರೂ ಒಂದು ಆಸೆ ಆಗುತ್ತೆ. ಇವಾಗ ರಾಮಾಯಣದಲ್ಲಿ ಯಾವುದಾದ್ರೂ ಇಲ್ಲ ಅಂದರೆ ರಾಮಾಯಣದೊಂದು ತೊಗೊಳ್ತೀವಿ. ಆ ಥರ ಪ್ರತಿ ವರ್ಷವೂ ಒಂದೊಂದು ಏನಾದರೂ ಒಂದು ತೊಗೊಳ್ತೀವಿ. ಸಾಧಾರಣವಾಗಿ ಎಲ್ಲ ಕಡೆ ಗೊಂಬೆಗಳನ್ನು ಕೂರಿಸ್ತಾರೆ, ಆದರೆ ವಿಭಿನ್ನವಾಗಿ ಪ್ರತಿ ವರ್ಷ ಲೈವ್ ಥೀಮಲ್ಲಿ ಒಂದು ಕಾನ್ಸೆಪ್ಟ್ ಮೂಲಕ ಕೂರಿಸುವಂಥದ್ದು, ಒಂದು ಕಥೆಯನ್ನು ಇದು ಹೇಳುವಂಥದ್ದು, ಈ ಒಂದು ಅಭಿರುಚಿ ಹೇಗೆ ಅಂತೇಳಿ? ಅದು ನೋಡ್ತಾ ಇರ್ತೀವಲ್ಲ, ಎಲ್ಲರ ಮನೇಲೂ ಬರೀ ಬೊಂಬೆಗಳಿರ್ತಾರೆ ಅಷ್ಟೇ. ಅದಕ್ಕೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಆ ಥರ ಲೈವ್ ಕಾನ್ಸೆಪ್ಟ್ಸ್ ಮಾಡಬೇಕು ಅಂತ ಇಬ್ಬರಿಗೂ ಒಂದು ಆಸೆ ಇದೆ, ಅದರಿಂದ ಆ ಥರ ಮಾಡ್ತೀವಿ. ಇವರ ಮನೆಯ ತುಂಬ ಬರೋಬ್ಬರಿ 3,000ಕ್ಕೂ ಅಧಿಕ ಗೊಂಬೆಗಳಿವೆ. ಒಂದೊಂದಕ್ಕೂ ಒಂದೊಂದು ಮೆರುಗು ಇದೆ. ನೋಡುವವರ ಕಣ್ಣಿಗೂ ಗೊಂಬೆಗಳು ಮನಮೋಹಕವಾಗಿರ್ತವೆ. ಪ್ರತಿ ಒಂದು ವರ್ಷಗಳು ಒಂದೊಂದು ಹೊಸ ಕಾನ್ಸೆಪ್ಟನ್ನು ಇಟ್ಕೊಂಡು ಅವರು ಬರ್ತಾ ಇದ್ದಾರೆ. ಅದೇ ಅಲ್ಲದೆ ಪೌರಾಣಿಕ ಹಿನ್ನೆಲೆ ಕಥೆಗಳನ್ನು ಅಳವಡಿಸಿಕೊಂಡು ರಾಮಾಯಣ, ಮಹಾಭಾರತ ಇಂಥ ಒಂದು ಬೊಂಬೆಗಳ ಪ್ರದರ್ಶನ, ಅಷ್ಟೇ ಅಲ್ಲದೆ ಹಳ್ಳಿಗಳ ಅಲ್ಲಿ ಏನಿದೆ, ಯಾವ ಥರ ಅವರ ಜೀವನ, ಒಬ್ಬ ಮರ ಹತ್ತುದು ಇಳಿಯೋದು ಅದನ್ನು ತೋರಿಸ್ಬಿಟ್ಟಿದ್ದಾರೆ, ತೆಂಗಿನಕಾಯಿ ತೆಗೆಯೋದು ಅಂತ. ಇಂಥದ್ದೆಲ್ಲ ವಿಶೇಷ ಏನು ಬೊಂಬೆಗಳ ಪ್ರದರ್ಶನ ನೋಡಬೇಕಂತ ಹೇಳಿದರೆ ನಾವು ಇಲ್ಲೇ ಬರಬೇಕು. ಗೊಂಬೆ ಹಬ್ಬ ನಾವು ಆಚರಿಸ್ಬೇಕು ಅನ್ನೋಷ್ಟು ಮಟ್ಟಿಗೆ ಬಂದುಬಿಟ್ಟಿದ್ದೀವಿ. ಯಾಕಂದ್ರೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಮನೆ ಸಂಪ್ರದಾಯದಲ್ಲಿ ಗೊಂಬೆ ಪೂಜೆ ಇಲ್ಲ ಹೆಚ್ಚಾಗಿ. ಬಟ್ ಇವ್ರದ್ದು ಮನೆಯಲ್ಲಿ ಮಾಡ್ತಾ ಇರೋದು ನೋಡಿಬಿಟ್ಟು, ಹಾಗೂ ಇವರು ಇಷ್ಟೊಂದು ಆಸಕ್ತಿ ವಹಿಸಿ ಪ್ರತಿ ವರ್ಷ ಗೊಂಬೆಗಳನ್ನು ತರಿಸ್ತಾರೆ, ಹೊಸ ಗೊಂಬೆಗಳನ್ನು ತರಿಸ್ತಾರೆ. ಅವರು ಹೇಳಲ್ಲ 2 ಗೊಂಬೆ 3 ಗೊಂಬೆ ಹೊಸ ತರ್ತೀವಂತ. ಅವರು 30-40 ಗೊಂಬೆಗಳನ್ನು ತರ್ತಾನೆ ಇರ್ತಾರೆ. ಅವ್ರು ಲಾಸ್ಟ್ ಟೈಮ್ US ಗೆ ಹೋದಾಗ ನಮ್ಮ ಮನೆಗೇ 50 ಪಾರ್ಸಲ್ ಬಂದಿತ್ತು.
ನಾವೇ ತೊಗೊಳ್ಳೋದು, ನಾವು ಅವ್ರ ಪಕ್ಕದ ಮನೆಯವರೇ. ಇಲ್ಲಿ ಈ ಥರದ ರಾಮಾಯಣ ಮಹಾಭಾರತ ಕಾನ್ಸೆಪ್ಟ್ಗಳನ್ನಿಟ್ಟು ಮಕ್ಕಳೆಲ್ಲ ನೋಡಿದಾಗ ಅವರಿಗೆ ಇದರಲ್ಲಿ ಆಸಕ್ತಿ ಅಭಿರುಚಿ ಹುಟ್ಟುತ್ತೆ, ಡೆಫಿನೆಟ್ಟಾಗಿ ಹುಟ್ಟುತ್ತೆ. ಯಾಕಂದರೆ ಅವ್ರು ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇದು ಏನು ಗೊಂಬೆ, ಇದೇನು ರಾಮಾಯಣ ಮಹಾಭಾರತದ್ದು, ಆಂಜನೇಯ ಪರ್ವತದ ಇದನ್ನು ಸಂಜೀವಿನಿ ತರಕ್ಕೆ ಹೋಗಿರೋದು, ಲವಕುಶ ಪಟ್ಟಾಭಿಷೇಕ, ಪ್ರತಿಯೊಂದು ಜಿಂಕೆ ಹಿಂದೆ ರಾಮ ಓಡಿ ಹೋಗ್ತಾ ಇರೋದು, ಹಾಗೂ ಸೀತೆ ಅಪಹರಣ ಆಗೋದು, ಪ್ರತಿಯೊಂದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಗೊಂಬೆ ಕೂರಿಸೋದು ಎಂದರೆ ಅಲಂಕಾರ ಮಾಡುವುದಷ್ಟೇ ಅಲ್ಲ, ಅವುಗಳನ್ನ ಮಕ್ಕಳಿಗೂ ಇಷ್ಟವಾಗುವಂತೆ ತೋರಿಸಬೇಕು. ಆಗ ಅವರಿಗೂ ಒಂದಷ್ಟು ಪ್ರಶ್ನೆ ಹುಟ್ಟುತ್ತವೆ. ಅವರು ಪ್ರಶ್ನೆ ಕೇಳಿದಷ್ಟು ನಮ್ಮ ಸಂಪ್ರದಾಯ ಪರಂಪರೆ ಅರ್ಥವಾಗುತ್ತಾ ಹೋಗುತ್ತದೆ. ಅಷ್ಟು ಸಾಧ್ಯವಾದ್ರೆ ನಮ್ಮ ಈ ಶ್ರಮ ಸಾರ್ಥಕ ಎನ್ನುತ್ತಾರೆ ಈ ಮದನ ಮಂಜುಳಾ ದಂಪತಿ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್. ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂದು ವರ್ಷಕ್ಕೊಮ್ಮೆ ಹಾಡುವುದಷ್ಟೇ ಅಲ್ಲ, ಇಂತಹ ಪದ್ಧತಿಗಳು ಬೆಳಿಬೇಕು. ಇವುಗಳ ಮೂಲಕ ನಮ್ಮ ಸಂಸ್ಕೃತಿ, ಪರಂಪರೆ, ಸಂಪ್ರದಾಯ, ಇತಿಹಾಸ, ಪುರಾಣ ಪ್ಲಸ್ ನಂಬಿಕೆಗಳು ಒಂದು ಜನರೇಷನ್ನಿಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗಬೇಕು. ಆಗ ಈ ಮದನ್ ಮಂಜುಳಾ ದಂಪತಿ ಹಾಗೂ ಇಂಥದ್ದೇ ರೀತಿ ಸಂಪ್ರದಾಯವನ್ನ ಪಾಲಿಸುತ್ತಿರುವವರ ಶ್ರಮ ಪ್ಲಸ್ ನಂಬಿಕೆ ಸಾರ್ಥಕವಾಗುತ್ತದೆ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.